ಯಾವ ಸುಣ್ಣದೊಳಗೆ ದೇವಿ ಎದ್ದಳತ್ತ ಕೇಳಿ ಗುರುಗಳು ಅದನ್ನ ಬಿಟ್ಟು ಬೇರೆ ಮಾತಾಡ್ತಾರ ನನಗೆ ಹೇಳ್ತಾರ ಅವ್ರು ಯಾಕೆ ಆಯಿಗ ನಿನಗ ಬಾಳ ಪ್ರೀತನ ಹೌದಿಲ್ಲ ಅದಕ್ಕೆ ಬರ್ಸೋಣ ಯಾಕಂದ್ರೆ ಕಾಮಿಡಿ ಮಾಡುವಂತ ಟೈಮ್ ಇದಲ್ಲ ಆಗಲೇ ಗುರುಗಳು ಹೇಳ್ಬಿಟ್ಟಾರ ಯಾಕಂದ್ರ ಕಡೆ ಡಾಲ್ನ ಹಾಡ್ಕಿಪ್ಪ ಅಂತಂದ್ರ ದನಗಳಿಗೆ ಏನ್ ಬೇಕು ಮುಸುರಿ ಒಗದು ಬಾಯಿ ಬಾಯಿಗೆ ಹಾಕಿಬಿಡೋದು ಹೌದಲ್ಲ ಅದಕ್ಕ ಇಲ್ಲಿ ಯಾಕಂತ ಕೇಳಿದ್ರ ನಾರಾಯಣ ಶಕ್ತಿ ಅಂತಕ್ಕಂಥ ದೇವಿ ಎದುರು ಆ ನಾರಾಯಣ ಶಕ್ತಿ ಎದುರ ಜಗತ್ತೈತಿ ಆ ನಾರಾಯಣ ಶಕ್ತಿ ಇಲ್ಲದಿದ್ರ ಈ ಜಗತ್ತೆಲ್ಲ ಆತ ಹಾಡ್ರು ಹೌದಲ್ಲ ನೋಡ್ರಿ ಪ್ರಥಮಕ್ಕೆ ಬಂದ ಪ್ರಕೃತಿನ ಎರಡನೇ ಪಾಳಕ್ಕೆ ಬಂದ ಏನ್ ತಂದ್ರು ಮಹಾಮಾತೇನಂದ್ರ ಈಗ ತಗೊಂಡ್ ಬಂದರು ನಾರಾಯಣ ಶಕ್ತಿ ಅತ್ತ ಎಷ್ಟು ಮಂದಿ ಅವಾಗ ನಾ ಕೇಳ್ತಾನ ಯಾರು ಒಬ್ರು ಇರ್ತಾರ ನೋಡ ಅವರಿಂದ ವಂಶ ಬೆಳೆದಿರ್ಬೇಕು ಅದನ್ನೆಲ್ಲ ಬಿಟ್ಟಾರೆ ಮಹಾಮಾತ್ಯದಿಂದ ನಾರಾಯಣ ಶಕ್ತಿ ಹುಟ್ಟಾರೆ ಹಂಗಾರ ನಾರಾಯಣ ಶಕ್ತಿ ಅಂತ ಇಡ್ಬೇಕಾದ್ರೆ ನೀವು ಏನ ಕಾರಣದಿಂದ ಇಡತ್ತೀರಿ ಎತ್ತರ ಸಂಬಂಧ ನಾರಾಯಣ ಶಕ್ತಿ ಇಡ್ಲಾಕತ್ತೀರಿ ಅದಕ್ಕೆ ಪುರಾಣ ಬರೆದಿಟ್ಟಾರ ನಾರಾಯಣಿ ಅಂದ್ರೆ ಪ್ರಕೃತಿ ಪ್ರಕೃತಿ ಅಂದ್ರೆ ನಾರಾಯಣಿ ನಾರಾಯಣಿ ಮೊಟ್ಟ ಮೊದಲು ಹುಟ್ಟಿದ ಪರಮಾತ್ಮಗ ನಿಮ್ಮ ಮಗು ಹುಟ್ಟಬೇಕಾರ ನಮ್ಮ ಅಪ್ಪನಿಂದ ಹುಟ್ಟಿ ಬಂದ ಹೌದಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಪರಶುವಣ್ಣ ಅದಕ್ಕ ಏನಂತಾರಪ್ಪ ಅಂತ ಕೇಳಿದ್ರೆ ಪರಶುವಣ್ಣ ನೀವೊಂದು ಮಾತಂದಿದ್ದಿ ಅವ್ರ ಅಂಗಿ ನೋಡುವ ಅಂದ ಕಾಲಕ್ಕೆ ಒಂದು ಮಾತು ಹೇಳಿದ್ರು ಸಿದ್ದರಾಮ ಗುರುಗಳು ಮ್ಯಾಲಿಂದ ನೋಡ್ಬೇಡ್ರಿ ಯಾಕಂದ್ರೆ ಮ್ಯಾಲಿಂದ ನೋಡ್ರಿ ಯಾರು ಉದ್ದಾರ ಆಗಿಲ್ಲ ಒಳಗಿಂದ ನೋಡ್ರಿ ಅಂದ್ರ ಅವ್ರ ಸಿದ್ದರಾಮ ಮಾಸ್ತರ್ ನಾ ಕೇಳ್ತಾನ ಮ್ಯಾಲಿಂದ ಯಾರ್ದ ಮತ್ತೆ ಒಳಗಿಂದ ಯಾರ್ದ ಒಳಗಿಂದ ಬೇರೆ ಐತ್ರಿ ಕೇಳ ನೋಡ್ರಿ ಒಳಗಿಂದ ನೋಡ್ರಿ ಅಂದ್ರ ಒಳಗಿರಾವ ನಾ ಹೊರಗಿರಕಿನಿ ಗೋಪಟ್ಟೆ ತ್ರಾಸ ಮಾಡ್ಕೊಳತಿ ಹೌದಲ್ಲ ಯಾಕೆ ಕೇಳಿ ಶರೀರ ಅಂತಕ್ಕಂಥ ನೋಡ್ಬೇಡ್ರಿ ಅಂತ ಹೇಳ್ರವ್ರು ಶರೀರ ಇವತ್ತು ರೂಪ ಲಾವಣಿ ಇರುವುದು ಎದಕ್ಕ ಶರೀರಕ್ಕೆ ಐತಿ ಆದ್ರೆ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ ಮಾಡ್ಬೇಕಾದ್ರೆ ಒಳಗೆ ಆತ್ಮೇನೋ ಪರಮಾತ್ಮ ಬೇಕಾ ಆತ್ಮೇನೋ ಪರಮಾತ್ಮ ರೂಪ ತೊಟ್ಟ ನಮ್ಮ ಅಪ್ಪ ಮತ್ತೆ ನಿಮ್ಮವ